ನೇಮಕಾತಿ ಪ್ರಕ್ರಿಯೆ ರದ್ದುಪಡಿಸುವುದು, ಕೃಷಿ ಶಿಕ್ಷಣದ ಖಾಸಗೀಕರಣ ತಡೆಯುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ನಡೆಯಲಿರುವ ಕೆಇಎ ಪರೀಕ್ಷೆಯಲ್ಲಿ ಕೊನೆಯ ಕ್ಷಣದಲ್ಲಿ ICAR ಮಾನ್ಯತೆ ಇಲ್ಲದ ಖಾಸಗಿ ರೈಟೆಕ್ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಿರುವುದು ಕಾನೂನು ಬಾಹಿರ ಎಂದು ವಿದ್ಯಾರ್ಥಿಗಳು ಆರೋಪಿಸಿದರು. ಸುಪ್ರೀಂ ಕೋರ್ಟ್ 2025 ಏಪ್ರಿಲ್ 10 ತೀರ್ಪಿನ ಪ್ರಕಾರ ನೇಮಕಾತಿ ಪ್ರಕ್ರಿಯೆ ಆರಂಭವಾದ ಬಳಿಕ ಅರ್ಹತಾ ಮಾನದಂಡಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ರೈಟೆಕ್ ವಿಶ್ವವಿದ್ಯಾಲಯಕ್ಕೆ ನೀಡಿರುವ ಅವಕಾಶವನ್ನು ತಕ್ಷಣವೇ ರದ್ದುಪಡಿಸಬೇಕೆಂದು ಒತ್ತಾಯಿಸಿದರು. ಇದೇ ವೇಳೆ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ಅಧೀನದಲ್ಲಿರುವ ಖಾಸಗಿ ಕೃಷಿ ಕಾಲೇಜುಗಳಿಗೆ ನೀಡಿರುವ ಸಂಯೋಜನೆಯನ್ನು ರದ್ದುಪಡಿಸುವಂತೆ ಆಗ್ರಹಿಸಿದ ವಿದ್ಯಾರ್ಥಿಗಳು, ಕೃಷಿ ಶಿಕ್ಷಣ ವ್ಯಾಪಾರೀಕರಣವಾಗುತ್ತಿದ್ದು ಬಡ ರೈತರ ಮಕ್ಕಳಿಗೆ ಶಿಕ್ಷಣ ದುಬಾರಿಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೃಷಿ ಇಲಾಖೆಯ AO ಹಾಗೂ AAO ಹುದ್ದೆಗಳಿಗೆ BE ಬಯೋಟೆಕ್ ಪದವೀಧರರಿಗೆ ಅವಕಾಶ ನೀಡಿರುವುದು ಅವೈಜ್ಞಾನಿಕ ನಿರ್ಧಾರವಾಗಿದ್ದು, ಕೃಷಿ ಪದವೀಧರರಿಗೆ ಮಾತ್ರ ಅವಕಾಶ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ನಾವು ಅನಿರ್ದಿಷ್ಟಾವಧಿ ಧರಣಿ ಮಾಡ್ತಾ ಇದ್ದೀವಿ. ಯಾಕಂದರೆ ಈಗ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಅಂತೇಳಿ ಪೋಸ್ಟ್ ಕರೆದಿದ್ದಾರೆ ಸರ್. ಅಲ್ಲಿ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜು ರೈಟೆಕ್ ಯೂನಿವರ್ಸಿಟಿ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು C&R ನಿಯಮಗಳಿಗೆ ವಿರುದ್ಧವಾಗಿದೆ ಮತ್ತು ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ ಇದೆ ಸರ್ 2025ರಲ್ಲಿ. ಆ ಒಂದು ಜಡ್ಜ್ಮೆಂಟಿಗೂ ಕೂಡ ವಿರುದ್ಧವಾಗಿದೆ. ಯಾವುದೇ ಒಂದು ಫ್ರೆಶ್ ನೋಟಿಫಿಕೇಶನ್ ಆದಮೇಲೆ ನೀವು ಮಧ್ಯದಲ್ಲಿ ಯಾವುದು ಕೂಡ ಸೇರ್ಪಡೆ ಮಾಡಬಾರ್ದು ಅಂತಿದೆ. ಬಟ್ ಇವರು ರೈಟೆಕ್ ಅವ್ರನ್ನ ಮತ್ತು BE ಬಯೋಟೆಕ್ ಅವ್ರನ್ನ ಸೇರಿಸಿದ್ದಾರೆ ಸರ್. BE ಬಯೋಟೆಕ್ ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬಯೋಟೆಕ್ನಾಲಜಿ ಸರ್. ಬಯೋಟೆಕ್ನಾಲಜಿ ಅನ್ನೋದು ಒಂದು ಅಡ್ವಾನ್ಸ್ಡ್ ಟೂಲ್ ಸರ್. ಅದನ್ನ ಇವರು ಈಕ್ವಲೆಂಟು BTech ಬಯೋಟೆಕ್ನಾಲಜಿ ಅಂತ ಮಾಡಿದ್ದಾರೆ ಸರ್. ಇದು ಘೋರ ಅನ್ಯಾಯ ಸರ್. ಅವರಿಗೆ BE ಬಯೋಟೆಕ್ನಾಲಜಿ ಅವರಿಗೆ ಕೃಷಿ ಬಗ್ಗೆ ಗಂಧನೂ ಗೊತ್ತಿರಲ್ಲ, ಗಾಳಿನೂ ಗೊತ್ತಿರಲ್ಲ. ಸೊ ಇವ್ರು ಏನು ಮಾಡ್ತಿದ್ದಾರೆ, ಕೃಷಿ ಇಲಾಖೆಯವರು, KE ಅವರು ಮತ್ತು ಸರ್ಕಾರದವರು ಸೇರಿಕೊಂಡು ಯಾರ್ದೋ ಒಂದು ಒತ್ತಡಕ್ಕೆ ಒಳಗಾಗಿ, ಯಾರ್ದೋ ಒಂದು ಆಮಿಷಕ್ಕೆ ಒಳಗಾಗಿ ನಮ್ಮ ಕೃಷಿ ಶಿಕ್ಷಣವನ್ನು ಹಾಳು ಮಾಡ್ತಿದ್ದಾರೆ ಸರ್. ಈಗ ಅವರು ಎಲ್ಲ ಶ್ರೀಮಂತರು ಇರ್ತಾರೆ ಸರ್. ಅವರೆಲ್ಲ ಈಗ ದುಡ್ಡು ಕೊಟ್ಟು ಬಂದು ಪ್ರೈವೇಟ್ ಅಗ್ರಿ ಕಾಲೇಜಲ್ಲಿ ಸೇರ್ಕೊಂತಾರೆ. ಈಗ ಈ ವರ್ಷ 12 ಅಗ್ರಿಕಲ್ಚರ್ ಕಾಲೇಜ್ ಸ್ಟಾರ್ಟ್ ಆಗಿದ್ದಾವೆ ಸರ್. KEಯಿಂದ ಕೌನ್ಸಿಲಿಂಗ್ ಕೂಡ ಮಾಡ್ತಿದ್ದಾರೆ. ಇಲ್ಲೇನಾಗುತ್ತೆ, ಕೃಷಿ ಶಿಕ್ಷಣ ಹಾಳಾಗುತ್ತೆ ಸರ್. ಎಲ್ಲ ದುಡ್ಡಿದ್ದವ್ರು ಬಂದು ದುಡ್ಡು ಕೊಟ್ಟು ಎಲ್ಲ ಡಿಗ್ರಿನ ಖರೀದಿ ಮಾಡ್ತಾರೆ. ಅವ್ರು ರೈತರಿಗೆ ಏನು ಕ್ವಾಲಿಟಿ ಶಿಕ್ಷಣ ಕೊಡ್ತಾರೆ ನೀವೇ ಹೇಳಬೇಕು ಸರ್. ಈಗ ನಾವು ಕೃಷಿ ವಿದ್ಯಾರ್ಥಿಗಳು 4 ವರ್ಷ BSc ಅಗ್ರಿಕಲ್ಚರ್ ಮುಗಿಸ್ತೀವಿ. ನಾವು ರೈತರ ಜೊತೆ ಕೊಂಡಿಯಾಗಿ ಕೆಲಸ ಮಾಡ್ತೀವಿ. ನಾವು ಏನು ಜ್ಞಾನನ ಕಾಲೇಜಲ್ಲಿ ಪಡ್ಕೊಂಡಿರ್ತೀವಿ, 100 ಎಕರೆಯಲ್ಲಿ ನಾವು ಸಂಶೋಧನೆ ಮಾಡಿರ್ತೀವಿ. ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ ಅವರ ಹತ್ರ ಲ್ಯಾಂಡ್ ಇರೋದಿಲ್ಲ ಸರ್. 10-20 ಎಕರೆ ಲ್ಯಾಂಡಲ್ಲಿ ಅವರು ಕ್ಲಾಸಿಗೆ, ಅವರ ಶಿಕ್ಷಣ ಕ್ಲಾಸಿಗೆ ಮಾತ್ರ ಸೀಮಿತ ಆಗಿರುತ್ತೆ. ರೈತರಿಗೆ ಯಾವುದೇ ತರಹದ ಮಾಹಿತಿ ಕೊಡೋದಿಲ್ಲ. ತಪ್ಪು ಮಾಹಿತಿ ಕೊಟ್ಟು ರೈತರ ಬೆಳೆಯನ್ನು ಹಾಳು ಮಾಡೋದು, ರೈತರ ಬದುಕನ್ನು ಹಾಳು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಜುಲೈ 25ನೇ ತಾರೀಕಿಗೆ HK ಎಕ್ಸಾಮ್ ಇದೆ ಸರ್. ಮತ್ತು ಆಗಸ್ಟ್ 8ನೇ ತಾರೀಕಿಗೆ ನಾನ್ HK ಎಕ್ಸಾಮ್ ಇದೆ ಕೃಷಿ ಅಧಿಕಾರಿ ಪೋಸ್ಟಿಂದು. ದಯವಿಟ್ಟು ತಾವು ಕೂಡಲೇ ಈ ನೇಮಕಾತಿನ ತಡೆ ಹಿಡಿದು ರೈಟೆಕ್ ಅವ್ರನ್ನ ಹೊರ ಹಾಕಬೇಕು, BE ಬಯೋಟೆಕ್ ಅವ್ರನ್ನ ಹೊರ ಹಾಕಬೇಕು. ಪಾರದರ್ಶಕವಾಗಿ ನಮಗೆ ನೇಮಕಾತಿ ಬೇಕಾಗಿಲ್ಲ ಸರ್. ನಮಗೆ ಪಾರದರ್ಶಕ ಮತ್ತು ನ್ಯಾಯಯುತ ನೇಮಕಾತಿ ಬೇಕು. ಸೊ ಅದಕ್ಕೋಸ್ಕರ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀವಿ. ಮುಖ್ಯಮಂತ್ರಿಗಳು ಯಾವಾಗಲೂ ಒಂದು ಮಾತಾಡ್ತಾರೆ ಸರ್, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶಗಳನ್ನು ಮಾತ್ರ
ಕೊಡ್ತಾನೆ. ನಾವು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀವಿ ಸರ್, ನೀವು ನಮ್ಮ ಹಕ್ಕನ್ನು ಯಾಕೆ ಕಸ್ಕೊತಾ ಇದ್ದೀರಾ? ಕೃಷಿನ ನೀವು ಖಾಸಗೀಕರಣ ಯಾಕೆ ಮಾಡ್ತಿದ್ದೀರಾ? ನೀವು IT ನ ಖಾಸಗೀಕರಣ ಮಾಡ್ಬೋದು, ಬೇರೆ ಇಂಜಿನಿಯರಿಂಗ್ ಅವ್ರದ್ದು ಮೆಡಿಕಲ್ ಅವ್ರದ್ದು ಖಾಸಗೀಕರಣ ಮಾಡ್ಬೋದು, ಬಟ್ ಯಾರೇ ಆದರೂ ಕೂಡ ತಿನ್ನೋದು ಅನ್ನ ಬೆಳೆಯೋ ರೈತರಿಗೆ ನಾವು ಸಪೋರ್ಟ್ ಆಗಿರಬೇಕು. ಅಂದರೆ ಕೃಷಿ ಗೌರ್ಮೆಂಟಲ್ಲಿ ಇರಬೇಕು, ಪ್ರೈವೇಟಲ್ಲಿ ಹೋದರೆ ಅದರ ಕ್ವಾಲಿಟಿ ಹಾಳಾಗುತ್ತೆ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸರ್, ನಮಗೆ ನ್ಯಾಯ ಕೊಡಿಸಲೇಬೇಕು. ಅಲ್ಲಿವರೆಗೂ ನಾವು ಅನಿರ್ದಿಷ್ಟಾವಧಿ ಧರಣಿ ಮಾಡೇ ಮಾಡ್ತೀವಿ. ಈಗ ಇದೇ ಧರಣಿ ರಾಯಚೂರಲ್ಲಿ ನಡೀತಾ ಇದೆ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ನಡೀತಾ ಇದೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ನಡೀತಾ ಇದೆ, ಮತ್ತು ಶಿವಮೊಗ್ಗ ಕೆಳದಿ ವಿಶ್ವವಿದ್ಯಾಲಯ ಕೂಡ ನಡೀತಾ ಇದೆ. ಇದು ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟನ ಕೈ ಬಿಡೋದಿಲ್ಲ ಅಂತ ತಮ್ಮೆಲ್ಲರೂ ಮನವಿ ಮಾಡ್ತೀವಿ ಸರ್. ಧನ್ಯವಾದಗಳು. ನನ್ನ ಹೆಸರು ಅಂಕೇಶ್ ಅಂತ ಸರ್, PhD ವಿದ್ಯಾರ್ಥಿ. ನಮ್ಮೆಲ್ಲ UG PG PhD BSc ಅಗ್ರಿ, MSc ಅಗ್ರಿ ಮತ್ತು PhD ಅಗ್ರಿ ಎಲ್ಲ ವಿದ್ಯಾರ್ಥಿಗಳು ಮತ್ತು BTech ಅಗ್ರಿ ಇಂಜಿನಿಯರಿಂಗು, PhD ಅಗ್ರಿ ಇಂಜಿನಿಯರಿಂಗು ಎಲ್ಲರೂ ಸೇರಿ ನಾವು ಹೋರಾಟ ಮಾಡ್ತಿದ್ದೀವಿ. ನಮಗೆ ನ್ಯಾಯ ಸಿಗೋವರೆಗೂ ನಮಗೆ ನೀವು ದಯವಿಟ್ಟು ಸಹಕಾರ ಮಾಡಬೇಕು. ಸರ್ಕಾರ ಈ ಸಾಮಾಜಿಕ ಹೋರಾಟಗಾರ ಸೋನಾಮನ್ ವ್ಯಾಂಗಚಕ್ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದು, ದಿನದಿಂದ ದಿನಕ್ಕೆ ಅವರ ಆರೋಗ್ಯ ಹದಗೆಡುತ್ತಿದ್ದರೂ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೆ ಕಾಲ ಕಳೆಯುತ್ತಿರುವುದು ಖಂಡನೀಯವೆಂದರು. ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆಯಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಕೇಂದ್ರ ಬಿಜೆಪಿ ಸರ್ಕಾರ ಚೆಲ್ಲಾಟವಾಡುತ್ತಿದ್ದು, ಇದರ ವಿರುದ್ಧ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ ರಾಜೀನಾಮೆಗೆ ಒತ್ತಾಯಿಸಿ ದೆಹಲಿಯ ಜಂತ್ರ ಮಂತರ್ನಲ್ಲಿ ಕಾಂಕ್ರೋಚ್ ಪಾರ್ಟಿ ನೇತೃತ್ವದಲ್ಲಿ ಯುವ ಸಮೂಹ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದು, ಈ ಹೋರಾಟಕ್ಕೆ ಜಿಲ್ಲೆಯ ಯುವಜನ ವಿದ್ಯಾರ್ಥಿಗಳ ಒಕ್ಕೂಟದ ಮುಖಂಡ ಶರಣಕುಮಾರ್ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಮಂತ್ರಿಗಳ ನಿರ್ಲಕ್ಷ್ಯದಿಂದ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಕೆಲ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಕಾರಣದಿಂದ ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಮತ್ತು 21 ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಈ ಘಟನೆಯನ್ನು ಖಂಡಿಸಿ ಹಾಗೂ ನಮಗಾದ ನೋವಿನಿಂದ ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಹಾಗೂ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಹಾಗೂ ದೆಹಲಿಯಲ್ಲಿ ಏನೋ ತೀವ್ರ ಸ್ವರೂಪದ ಈ ಒಂದು ಹೋರಾಟ ನಡೀತಾ ಇದೆ. ಮುಖ್ಯವಾಗಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥ ವಿಚಾರವಾಗಿ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಗೆ ಆಗ್ರಹಿಸಿ ಈ ಒಂದು ಪತ್ರಿಕೆಯ ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಇವತ್ತು ದೇಶದಲ್ಲಿ ನಿಜವಾಗಲೂ ಕೂಡ ವಿದ್ಯಾರ್ಥಿ ಯುವಜನರ ಬದುಕಿನ ಜೊತೆ ಇವತ್ತು ಚೆಲ್ಲಾಟವನ್ನ ಆಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವಿದೆ. ಇವತ್ತು ವಿಶೇಷವಾಗಿ ಇವತ್ತು ಈ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ. ಒಂದು ನೀಟ್ ಅಂತ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಕ್ಕಂಥದ್ದು ಪದೇ ಪದೇ. ಈ 21 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಅವರಿಗೆ ಒಂದು ವೇಳೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾಯ್ತು ಅಂತ ಹೇಳಿದ್ರೆ ಈ ಕೇಂದ್ರ ಸರ್ಕಾರದ ಏನು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು. ಮತ್ತು ಇವತ್ತು ಕೇಂದ್ರ ಸರ್ಕಾರ ಏನು ಈ ಹಿಂದೆ 2013-14 ಅನಿಸುತ್ತೆ ಅಣ್ಣಾ ಹಜಾರೆ ಅಂತಕ್ಕಂಥವರು ಭ್ರಷ್ಟಾಚಾರವನ್ನು ವಿರೋಧಿಸಿ ಬಹಳ ದೊಡ್ಡ ಜನಾಂದೋಲನವನ್ನು ರೂಪಿಸಿ ದೊಡ್ಡ ಹೋರಾಟವನ್ನು ರೂಪಿಸಿದ್ರು. ಆ ಒಂದು ಹೋರಾಟಕ್ಕೆ ಇಡೀ ದೇಶವೇ ಅವರ ಬೆಂಬಲಕ್ಕೆ ನಿಂತಿತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅವರ ಬಾಗಿ ಅವರೊಂದು ಹೋರಾಟಕ್ಕೆ ತಲೆಬಾಗಿತ್ತು. ಆದ್ರೆ ಇವತ್ತು ಸೋನಮ್ ವಾಂಗ್ಚುಕ್ ಅವರು ಸಾವು ಬದುಕಿನ ನಡುವೆ ಇವತ್ತು ಹೋರಾಟವನ್ನ ಉಪವಾಸ ಮುಷ್ಕರವನ್ನ ಕೈಗೊಂಡಿರ್ತಕ್ಕಂಥದ್ದು. ಅವರ ಒಂದು ಆರೋಗ್ಯದಲ್ಲಿ ಏರ್ಪೇರು ಆಗ್ತಾ ಇದೆ ಇವತ್ತು ದಿನೇ ದಿನೇ. ಹಾಗಾಗಿ ಕೇಂದ್ರ ಸರ್ಕಾರ ಶೀಘ್ರವಾಗಿ ಇವರ ಒಂದು ಹೋರಾಟವನ್ನ ಪರಿಗಣಿಸಿ ತಕ್ಷಣಕ್ಕೆ ಆ ಒಂದು ಹೋರಾಟದ ಸ್ಥಳಕ್ಕೆ ಧಾವಿಸಿ ಅವರಿಗೆ ಒಂದು ಸ್ಟೂಡೆಂಟ್ ಸಾವಾಗಿದೆ. ಕಾರಣ ಏನಂತಂದ್ರೆ ಈ ಕಂಪ್ಲೀಟ್ಲಿ ಬಿಜೆಪಿ ಸಿಸ್ಟಮ್ ಫೇಲಿಯರ್. ಅವರು ಎಜುಕೇಷನ್ ಮಿನಿಸ್ಟರ್ ಕಂಪ್ಲೀಟ್ಲಿ ಇದ್ರಾಗ
ಇನ್ಸ್ಟಿಟ್ಯೂಷನ್ಸ್ಗೆ ಲೀಗ್ ಮಾಫಿಯಾಗ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅರೌಂಡ್ BJP ಸರ್ಕಾರದಲ್ಲಿ 10 ವರ್ಷದಲ್ಲಿ ಅರೌಂಡ್ 224, ನನ್ನ ಪ್ರಾಪರ್ ನನಗೆ ನಂಬರ್ಸ್ ಗೊತ್ತಿಲ್ಲ, 224 ಟೋಟಲ್ ಪೇಪರ್ ಲೀಕ್ ಆಗಿದೆ. ಈ ಸರ್ಕಾರ ಎಲ್ಲನಲ್ಲಿ ಏನೋ ಲೂಪೋಲ್ ಇರುತ್ತೆ, ಬಟ್ ಏನೋ ತಪ್ಪಾಗಿದೆ ಯಾರು ಅಕೌಂಟಬಿಲಿಟಿ ಮಾಡಬೇಕಲ್ಲ. ಎಲ್ಲಿನೂ ತಪ್ಪಾಗಿದ್ರೆ ಯಾರು ಅದ್ರಾಗ ಸ್ಟ್ಯಾಂಡ್ ತೊಗೊಬೇಕಲ್ಲ. ಇಷ್ಟು ಕಂಟಿನ್ಯೂಸ್ಲಿ ಪೇಪರ್ ಲೀಕ್ ಆಗಿದ ಮೇಲೇನು ಯಾರು ಅಕೌಂಟೇಬಲ್ ಇಲ್ಲ. ಯಾರದ್ರಾಗ ಈ ಮೋದಿ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಮಾಡಿ ಏನು ಎಕ್ಸಿನೇಷನ್ನು ಮಾಡೋದು, ಈ ಸರ್ಕಾರ ಮನುಷ್ಯ ಸರ್ಕಾರ ಮನ್ಸ್ ಪ್ರಕಾರ ಮಾಡಕತ್ತಾರ. ನಾವು ಈ ಸರ್ಕಾರ ಹೆಂಗಾಗಿದೆ ಅಂತ ಕಣ್ಣಿಲ್ಲ ಕಿವಿಲ್ಲ ಈ ಥರ ಪರಿಸ್ಥಿತಿ ಆಗಿದೆ. ಬಟ್ ನಾವು ಎಲ್ಲರೂ ಯುವಕರು, ನಾನು ನಮ್ಮ ಪಾರ್ಟಿ, ನಮ್ಮ ಕಾಂಗ್ರೆಸ್ ಪಾರ್ಟಿ, ನಾವು ನಮ್ಮ ನಾಯಕರು ರಾಹುಲ್ ಗಾಂಧೀಜಿ ಯಾವಾಗಿಂದ ನೀಟ್ ಪೇಪರ್ ಆಗಿದ್ದಲ್ಲ ಅವಾಗಿಂದ ಕಂಟಿನ್ಯೂಸ್ಲಿ ಇಡೀ ದೇಶದಲ್ಲಿ ಅವರು ಹೋರಾಟ ಮಾಡ್ತಿದ್ದಾರೆ. ನಾವು ಮೊನ್ನೆ ರೀಸೆಂಟ್ಲಿ ಬೆಂಗಳೂರಿನಲ್ಲಿ ನಾವು KPCC ಆಫೀಸ್ನಿಂದ ನಾವು KR ಸರ್ಕಲ್ ತನಕ ಒಂದು ದೊಡ್ಡ ಹೋರಾಟ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇಡೀ ಸ್ಟೇಟ್ನಲ್ಲಿ ಮಾಡ್ತೀವಿ. ಮತ್ತು ಈ ಥರ ಸಂಘಟನೆ ಸ್ಟೂಡೆಂಟ್ ಲೀಡರ್ ತೊಗೊಂಡು ನಾವು ರಾಯಚೂರಿನಲ್ಲಿ ದೊಡ್ಡ ಮುಂದಿನ ಟೈಮ್ನಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಜಿಲ್ಲಾ ಸಮಿತಿ ವತಿಯಿಂದ ಬಲಗೈ ಸಂಬಂಧಿತ ಜಾತಿಗಳ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ದಿನಾಂಕ 23ರಂದು ನಗರದ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಅಧ್ಯಕ್ಷ ಭೀಮಣ್ಣ ಮಂಚಾಲ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ SSLC PUC ದ್ವಿತೀಯ ವಿಭಾಗದಲ್ಲಿ 2025-26ನೇ ಸಾಲಿನಲ್ಲಿ 70%ಕ್ಕಿಂತ ಮೇಲ್ಪಟ್ಟು ಅಂಕಗಳು ಪಡೆದಿರುವ ರಾಯಚೂರು ಜಿಲ್ಲೆಯ ಬಲಗೈ ಸಮಾಜದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅಭಿನಂದಿಸಿ ಅವರನ್ನು ಪ್ರೋತ್ಸಾಹಿಸಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಮೊಬೈಲ್ ಸಂಖ್ಯೆಗಳಿಗೆ ವಿದ್ಯಾರ್ಥಿಗಳು ದಾಖಲಾತಿಗಳನ್ನು ವಾಟ್ಸಪ್ ಮುಖಾಂತರ ಕಳಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಜಾತಿಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗುವುದು. ವಿಷಯ ಬಲಗೈ ಸಂಬಂಧಿತ ಜಾತಿಗಳ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅಭಿನಂದಿಸುವ ಕುರಿತು ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ಪತ್ರಿಕಾಗೋಷ್ಠಿ ಮೂಲಕ ತಮಗೆ ತಿಳಿಪಡಿಸುವುದೇನೆಂದರೆ SSLC ಮತ್ತು PVC ದ್ವಿತೀಯ 2025-26ನೇ ಸಾಲಿನ 70% ಅಂಕಿತ ಮೇಲ್ಪಟ್ಟ ಅಂಕಗಳನ್ನು ಪಡೆದಿರುವ ರಾಯಚೂರು ಜಿಲ್ಲೆಯ ಬಲಗೈ ಜಾತಿಗಳ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅಭಿನಂದಿಸಿ ಅವರನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮವನ್ನು ದಿನಾಂಕ 23/8/2026 ರವಿವಾರದಂದು ಬೆಳಗ್ಗೆ 10 ಗಂಟೆಗೆ ರಾಯಚೂರು ನಗರದ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ತಾವುಗಳು ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗಳಿಗೆ ತಮ್ಮ ದಾಖಲಾತಿಗಳನ್ನು PDF ವಾಟ್ಸಪ್ ಮುಖಾಂತರ ಕಳಿಸಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳುವುದು. ದೂರವಾಣಿ ಕೆಳಗಿನಂತಿರುತ್ತವೆ: 9148619419 94488181117 9742028212 9741993886 ಹಾಗೂ ಈ SSLC ಮತ್ತು PUC ವಿದ್ಯಾರ್ಥಿಗಳ 2025-26ನೇ ಸಾಲಿನಲ್ಲಿ 70%ಕ್ಕಿಂತ ಮೇಲ್ಪಟ್ಟು ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿನಿಯರಿಗೆ ಈ ಕೆಳಕಂಡ ದಾಖಲಾತಿಗಳನ್ನು ನೀಡಿ ಹೆಸರನ್ನು ನೋಂದಾಯಿಸುವುದು. ಮೊದಲನೆಯಾಗಿ 1. ಕಾಲೇಜುಗಳಿಗೆ ಟ್ರಾನ್ಸ್ಫರ್ದಿಂದ ದೃಢೀಕರಣ ಅಂಕಪಟ್ಟಿ, ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ ಮತ್ತು ಮೊಬೈಲ್ ಸಂಖ್ಯೆ. ಹೆಸರು ನೋಂದಾಯಿಸಲು ಕೊನೆಯ ದಿನಾಂಕ 16/8/2026 ಇದ್ದು ಬಲಗೈ ಸಮಾಜದ ಎಲ್ಲ ವಿದ್ಯಾರ್ಥಿನಿಯರಿಗೆ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ವಂದನೆಗಳು. ವಿಷಯ: ದಿವಂಗತ ಮಾಜಿ ಶಾಸಕರಾದ ಸೈಯದ್ ಯಾಸಿನ್ ಸಾಹೇಬರು ಸರ್ಕಾರ
ಗುರುತಿಸಿ ಅವರ ಸೇವೆಯನ್ನು ಗುರುತಿಸಿ ಸಕಲ ಗೌರವ ಮರ್ಯಾದೆಯನ್ನು ಗುರುತಿಸಿ ಅವರ ಸೇವೆಯನ್ನು ಗುರುತಿಸಿ ಕಾಂಗ್ರೆಸ್ ಸರ್ಕಾರ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ನನ್ನ ತುಂಬ ಹೃದಯಪೂರ್ವಕವಾಗಿ ನಾನು ನಮನಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಸೈಯದ್ ಯಾಸಿನ್ ಸಾಹೇಬರು ಅವರು ಹಲವಾರು ಸೇವೆಗಳು ಭಾಳಷ್ಟು ನಮ್ಮ ರೈತರಿಗೆ ಕೊಡುಗಿದೆ. ಯಾಕಂದರೆ ಕೃಷ್ಣಾ ನದಿಯಿಂದ ಪೈಪ್ಲೈನ್ ನಮಗೆ ಅಲ್ಲಿಂದ ವ್ಯವಸ್ಥೆ ಮಾಡಿ ಈ ರಾಯಚೂರು ಜನಗೆ ಇವತ್ತಿನವರೆಗೂ ನೀರೇ ಕೊರತಿಲ್ಲದೆ ಅವರು ನಮ್ಮನ್ನು ಅಗಲಿ ಇವತ್ತಿಗೆ 4 ದಿನ ಕಳೆದಿದೆ. ಯಾಕಂದರೆ ಈ ದಿನ ನಾನು ಯಾಕೆ ಅವ್ರ ಬಗ್ಗೆ ಮಾತಾಡ್ತೀನಪ್ಪ ಅಂದರೆ, ನಾನು ಸಂಗಬಾಬು ಅವರು ಶಾಸಕರಿದ್ದಾಗ ಅವ್ರ ಜೊತೆ ಒಡನಾಟ ಮತ್ತು ನಾನು ಕೂಡ ಅವ್ರ ಜೊತೆಗೆ ಸೇವೆ ಸಲ್ಲಿಸೇ ಭಾಗ್ಯ ನನಗೆ ಸಿಕ್ಕಿದೆ. ಯಾಕಂದರೆ ಅವರು ನಮ್ಮಲ್ಲಿ ಅಗಲಿ ಹೋಗಿಲ್ಲ, ನಮ್ಮ ಹೃದಯದಲ್ಲಿ ಯಾವಾಗಲೂ ಚಿರಸ್ಥಾಯವಾಗಿ ಉಳಿತಾರೆ ಅಂತೇಳಿ ಈ ಮಾಧ್ಯಮ